ಪ್ರೆಗ್ನೆಂಟ್ ಮದರ್ಸ್ ಯಾವ ಸಪ್ಲಿಮೆಂಟ್ಸ್ ನ ಮಿಸ್ ಮಾಡದೆ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಕನ್ಸೀವ್ ಆಗೋ 2 ಮಂತ್ಸ್ ಮುಂಚೆ ನೀವು ಐರನ್ ಹಾಗೂ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ನ ತಗೋಬೇಕಾಗುತ್ತೆ. ಪ್ರೆಗ್ನೆಂಟ್ ಆದ್ಮೇಲೂ ಸಹ ನೀವು ಈ ಟ್ಯಾಬ್ಲೆಟ್ಸ್ ನ ಕಂಟಿನ್ಯೂ ಮಾಡಬೇಕು ಥ್ರೂ ಔಟ್ ಯುವರ್ ಪ್ರೆಗ್ನೆನ್ಸಿ. ಕೆಲವೊಂದ್ಸಲ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಬಹಳ ಆಗಿರೋದ್ರಿಂದ ಹಾಗೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಬರ್ತಿರೋದ್ರಿಂದ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಐರನ್ ಒಂದನ್ನ ಕೆಲವೊಂದು ದಿನಕ್ಕೆ ನಿಲ್ಸೋದಕ್ಕೆ ಗೈನಕಾಲಜಿಸ್ಟ್ ಹೇಳ್ತಾರೆ. ಬಟ್ ಅವ್ರನ್ನ ಅಪ್ರೋಚ್ ಮಾಡ್ಬಿಟ್ಟು ನಿಮ್ಮ ಅನೇಮಿಯಾ ಸ್ಟೇಟಸ್ ನೋಡ್ಕೊಂಡು ಆದ್ಮೇಲೆ ನೀವು ಸ್ಟಾಪ್ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ. ಈ ಐರನ್ ಹಾಗೂ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನ ಯಾವಾಗ್ಲೂ ನೀವು 1 to 2 ಅವರ್ಸ್ ಪೋಸ್ಟ್ ಮೀಲ್ಸ್ ನೀವು ಇದನ್ನ ತಗೋಬೇಕಾಗುತ್ತೆ. ಇದು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಗ್ಯಾಸ್ಟ್ರೈಟಿಸ್ ಆಗಿರಬಹುದು. ಮೋಷನ್ ಅಲ್ಲಿ ಬ್ಲಾಕ್ ಕಲರ್ ಆಗಿ ನೀವು ಸ್ಟೂಲ್ಸ್ ನ ಪಾಸ್ ಮಾಡೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಡೈಲಿ ಬೇಸಿಸ್ ಅಲ್ಲಿ ನೀವು ಈ ಟ್ಯಾಬ್ಲೆಟ್ಸ್ ನ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಗ್ರಾಜುವಲಿ ಈ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಸಪ್ಲಿಮೆಂಟ್ ಬಂದ್ಬಿಟ್ಟು ಕ್ಯಾಲ್ಸಿಯಂ. ಇದನ್ನ ನಾವು ಸೆಕೆಂಡ್ ಟ್ರೈಮಿಸ್ಟರ್ 14 ವೀಕ್ಸ್ ಇಂದ ನಾವು ಇದನ್ನ ಶುರು ಮಾಡ್ತೀವಿ. ಈ ಟ್ಯಾಬ್ಲೆಟ್ ನ ನೀವು ದಿನಕ್ಕೆ 2 ಸಲ ತಗೋಬೇಕು. ಬೆಳಗ್ಗೆ ಹಾಗೂ ರಾತ್ರಿ ಟೈಮ್ ಅಲ್ಲಿ ನೀವು ಇದನ್ನ ತಗೋತೀರಾ. ಒಂದೇನ್ ನೀವು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ಊಟ ಆಗಿದ ತಕ್ಷಣನೇ ಈ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ತಗೊಂಡಿಲ್ಲ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆದಲ್ಲಿ ಇದರ ಸೈಡ್ ಎಫೆಕ್ಟ್ಸ್ ತುಂಬಾನೇ ಬಹಳ ಆಗುತ್ತೆ. ಅದರಿಂದಾಗಿ ಈ ಟ್ಯಾಬ್ಲೆಟ್ಸ್ ನ ನಿಲ್ಸೋ ಚಾನ್ಸಸ್ ಕೂಡ ತುಂಬಾ ಹೈ ಆಗುತ್ತೆ. ಕ್ಯಾಲ್ಸಿಯಂ ನೀವು ಸೆಕೆಂಡ್ ಟ್ರೈಮಿಸ್ಟರ್ ಇಂದ ಪೂರ್ತಿ ಪ್ರೆಗ್ನೆನ್ಸಿ ತಗೊಂತೀರಾ, ಹಾಗೆ 6 ತಿಂಗಳ ತನಕ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನ ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಈ ಅನಿಮಿಯಾ ಮೋಸ್ಟ್ ಕಾಮನ್ ಕಾಸ್ ಆಗಿರೋದ್ರಿಂದ ನಾವು ಡಿವಾರ್ಮಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಜನ್ ತುಳದ ಮಾತ್ರ ಏನಿರುತ್ತಲ್ಲ ಅದನ್ನ ನೀವು ಸೆಕೆಂಡ್ ಟ್ರೈಮಿಸ್ಟರ್ ನಲ್ಲಿ ತಗೊಳ್ಳೇಬೇಕಾಗುತ್ತೆ. ಸೊ ಇದೆಲ್ಲ ಪ್ಯಾರಾಮೀಟರ್ ನ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಡೋಸ್ ನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ.